ರಾಮನ ಫೇಸು, ರಾವಣನ ಆಟಿಟ್ಯೂಡ್ ಅಂತ. ಏನು ಟೆರರ್? ಯಾಕೆ ಟೆರರ್? ಅದ್ರ ಮುಂದುವರೆದ ಭಾಗ ಹೇಳಲಿಲ್ಲ. ದೇವರು ಒಂದು ಎಮೋಷನ್, ದೇವ್ರನ್ನೂ ಬಿಡಲ್ಲ ಜನ, ಅದನ್ನು ದೇವ್ರನ್ನೂ ಯೂಸ್ ಮಾಡ್ಕೊಂಡು. ಬಟ್ ಈ ತರ ಒಂದು ಮಾಫಿಯಾ ಇತ್ತು ಅಂತ ನಾನು ಈ ಸಿನಿಮಾದಲ್ಲಿ ನೋಡಿದ್ಮೇಲೆ ಗೊತ್ತಾಗಿತ್ತು. ಅಂದ್ರೆ ಯಾಕೆ ಡಿಲೇ ಯಾಕಾಯ್ತು ಅಂತ. ಅಲ್ಲ, ಇಷ್ಟು ಜನ ತಾರಾ ಬಳಗ ಇದೆಯಲ್ಲ, ನಾನು ಎಲ್ಲರ ಜೊತೆನೂ ನಟನೆ ಮಾಡಕ್ ರೆಡಿ ಸರ್, ನಾನು ಎಲ್ಲರ ಜೊತೆನೂ ಸಿನಿಮಾ ಮಾಡಕ್ ರೆಡಿ ಸರ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಯರ್ ಆರ್ ಹಿಯರ್. ಬೇಜಾರಾಗೋದೇನಂದ್ರೆ ಯಾರೋ ಒಬ್ಬ ರೌಡಿ ಕತೆ ಎತ್ಕೊಂಡ್ಬರ್ತಾರೆ, ಯಾರೋ ಒಬ್ಬ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಕತೆ ಎತ್ಕೊಂಡ್ಬರ್ತಾರೆ. ಯಾಕೆ ಆರ್ಎಂಟಿಂಗ್ ಗೋಯಿಂಗ್ ಬಿಯಾಂಡ್ ದಟ್? ಕ್ಯಾನ್ ಕೊಟ್ರೆ ಆ ಕ್ಯಾನ್ ಮುಗಿಯೋಟ್ರಲ್ಲಿ ಹೆಂಗಾಗ್ಬಿಟ್ಟಿರೋದು ಅಂದ್ರೆ ಡೈರೆಕ್ಟರ್ಗೂ ಒಂದ್ ಕಡೆ ಟೆನ್ಷನ್, ಪ್ರೊಡ್ಯೂಸರ್ಗೂ ಒಂದ್ ಕಡೆ ಟೆನ್ಷನ್. ಆ ಫಾರ್ಮ್ಯಾಟ್ ಹೊಟ್ಟೋಗಿದೆ. ಎಷ್ಟು ದಿನಗಳ ನಂತರ ನಾನು ಈ ಸಿನಿಮಾ ಡ್ಯಾನ್ಸ್ ಮಾಡಿದ್ದೀನೋ ನನಗೆ ಮರ್ತೋಗಿದೆ. ದೇರ್ ಇಸ್ ಸೋ ಮೆನಿ ಚಾಯ್ಸಸ್. ಇವಾಗ ನೀವು ಬೇರೆ ಸ್ಟೇಟ್ಸ್ಗೆ ಹೋಗಿ ಅವ್ರ ಲ್ಯಾಂಗ್ವೇಜ್ ಬೇರೆ ಯಾವ ಲ್ಯಾಂಗ್ವೇಜ್ ನೀವು ಕಾಣೋದಿಲ್ಲ, ಬಿಕಾಸ್ ದಟ್ ಈಸ್ ದೇರ್ ಪ್ರಯಾರಿಟಿ. ನೀವು ಬರ್ತಾ ಇದ್ದೀರಿ ಕರ್ನಾಟಕಕ್ಕೆ, ನಾವು ಬೇಡ ಅಂತ ಹೇಳಲಿಲ್ಲ, ಬನ್ನಿ. ನಮಗೆ ಇದೇ ಥರ ನಮಗೂ ತಮಿಳ್ನಾಡಲ್ಲಿ ಥಿಯೇಟರ್ ಕೊಡಿ, ಆಂಧ್ರಲ್ಲಿ ಥಿಯೇಟರ್ ಕೊಡಿ, ತೆಲಂಗಾಣ ಥಿಯೇಟರ್ ಕೊಡಿ. ನನಗೆ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯಾ. ಇದಕ್ಕಿಂತ ಮುಂಚೆನೆ ಪ್ಯಾನ್ ಇಂಡಿಯಾ ಬೇಜಾನ್ ಸಿನಿಮಾಗಳು ಆಗೋಗಿದೆ ಸರ್. ಮಲ್ಟಿ ಸ್ಟಾರ್ ಕಾಸ್ಟ್ಗಳು ಬಂದ್ರೇನೆ ಇನ್ನೂ ಸಿನಿಮಾ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಬೆಳೆಯೋದು ಸರ್. ಸೊ ಒನ್ ಥಿಂಗ್ ಅಬೌಟ್ ಶ್ರೀನಗರ ಕಿಟಿ, ಹಿ ಅಡಾಪ್ಟ್ಸ್ ವೆಲ್ ಟು ಎನಿಥಿಂಗ್ ದಟ್ ಇಸ್ ಗಿವನ್ ಟು ಹಿಮ್. ಆಕ್ಚುಲಿ ಅವ್ನು ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅವ್ನು ಹೇಳ್ತಾ ಇದ್ದ ಕಾಮಿಡಿ ಮಾಡ್ಬೇಕು ನೀನು ಅಂತ. ಹೊರಗಡೆ ಶ್ರೀರಾಮನ ಫೇಸ್, ಒಳಗಡೆ ರಾವಣನ ಆಟಿಟ್ಯೂಡ್. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಕಂಟೆಂಟ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಆಸ್ ಯೂಶುವಲ್ ಪ್ರತಿ ವಾರ ಸಿನಿಮಾ ಬರುವಂತಹ ಸಂದರ್ಭದಲ್ಲಿ ಒಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಅಂತ ನಾನು ಬಯಸ್ತೀನಿ. ಎಲ್ಲ ಸಿನಿಮಾಗಳ ಬಗ್ಗೆಯೂ ಮಾತಾಡಬೇಕು, ಬಟ್ ಸ್ಟಿಲ್ ಒಳ್ಳೆ ಸಿನಿಮಾಗಳು ಬಂದಾಗ ಆ ಕಂಟೆಂಟ್ನ ಪುಷ್ ಮಾಡಬೇಕು. ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ, ಒಬ್ಬ ಆಡಿಯನ್ ಆಗಿ, ಒಬ್ಬ ಜರ್ನಲಿಸ್ಟ್ ಆಗಿ. ಸೊ ಈ ವಾರ ಹಲವಾರು ಸಿನಿಮಾಗಳು ಬರ್ತಾ ಇದೆ, ಬಟ್ ಅದರಲ್ಲಿ ಕ್ವೈಟ್ ಇಂಪ್ರೆಸಿವ್, ಇಂಟ್ರೆಸ್ಟಿಂಗ್ ಅಂತ ನನಗನ್ಸಿದ್ದು ಟೆರರ್. ಟ್ರೈಲರ್ ಬಂದಾಗ ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ಗಳನ್ನು ಅದರಲ್ಲಿ ನೋಡಿದ್ವಿ. ಸೊ ಸಿನಿಮಾದಲ್ಲಿ ಏನಿದೆ? ಸೊ ಬಹಳ ಪ್ರಮುಖವಾಗಿ ಇದರಲ್ಲಿ ಆದಿತ್ಯ ಅವರು ನಾಯಕರಾಗಿ ಕಾಣಿಸ್ಕೊಂಡಿದ್ದಾರೆ, ಮತ್ತು ಶ್ರೀನಗರ ಕಿಟ್ಟಿ ಅವರು ಕೂಡ ಒಂದು ಪ್ರಾಮಿನೆಂಟ್ ರೋಲ್, ನೆಗೆಟಿವ್ ಶೇಡ್ ಅಂತ ಸದ್ಯಕ್ಕೆ ನಾನು ಅಂದ್ಕೊಳ್ತೀನಿ. ಟೆರರ್ ಏನಿದು? ಟೆರರ್ ರಾಮನ ಫೇಸು, ರಾವಣನ ಆಟಿಟ್ಯೂಡ್ ಅಂತ ಹೇಳ್ತಾ ಇದ್ದಾರೆ. ಏನಿರ್ಬೋದು? ಸೊ ಆದಿತ್ಯ ಅವರು ಹೇಗಿದ್ದೀರಿ? ಫೈನ್ ಸರ್, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ಸೂಪರ್ ಕೂಲ್. ಸೊ ಟೆರರ್ ಟ್ರೈಲರ್ನಲ್ಲಿ ನಾನು ಆ ಡೈಲಾಗ್ ನೋಡಿದೆ, ರಾಮನ ಫೇಸು, ರಾವಣನ ಆಟಿಟ್ಯೂಡ್ ಅಂತ. ಏನು ಟೆರರ್? ಯಾಕೆ ಟೆರರ್? ಅದ್ರ ಮುಂದುವರೆದ ಭಾಗ ಹೇಳಲಿಲ್ಲ ನೀವು. ಪ್ರತಿಯೊಬ್ಬನು ಹೀರೋ ಆಗ್ಬೇಕು ಅನ್ಕೋತಾನೆ, ಒಳಗಡೆ ಒಬ್ಬ ವಿಲನ್ ಇಟ್ಕೊಂಡು. ಸಿ, ಟೆರರ್ ಅಂದ್ರೆ ಫಿಯರ್. ಆ ಫಿಯರ್ನ ಯೂಸ್ ಮಾಡಿಕೊಂಡು ಹೇಗೆ ಕೆಲವರು ತಮ್ಮ ಬಂಡವಾಳನ ಅಥವಾ ನಮ್ಮ ಕಾಳುಗಳನ್ನ ಬೇಯಿಸ್ಕೋತಾರೆ ಅನ್ನೋದು ಸಿನಿಮಾದ ಅಂಡರ್ಲೈನ್ ಕತೆ. ಸೊ ಇದರಲ್ಲಿ ಒಂದು ಮಾಫಿಯಾ ಅಂದ್ರೆ ದೇವರು ಒಂದು ಎಮೋಷನ್, ದೇವ್ರನ್ನೂ ಬಿಡಲ್ಲ ಜನ, ಅದನ್ನು ದೇವ್ರನ್ನೂ ಯೂಸ್ ಮಾಡಿಕೊಂಡು ಒಂದು ಮಾಫಿಯಾ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಇದು ಬಹುಶಃ ಗೊತ್ತಿದೆಯೋ ಗೊತ್ತಿಲ್ವೇನೋ ನನ್ಗೆ ಗೊತ್ತಿಲ್ಲ, ಬಟ್ ಈ ತರ ಒಂದು ಮಾಫಿಯಾ ಇತ್ತು ಅಂತ ನಾನು ಈ ಸಿನಿಮಾದಲ್ಲಿ ನೋಡಿದ್ಮೇಲೆ ಗೊತ್ತಾಗಿತ್ತು. ಈ ತರ ಒಂದು ಮಾಫಿಯಾ ಇದೆ. ಸೊ ಆ ಮಾಫಿಯಾ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಥವಾ ಎಲಾಬ್ರೇಟ್ ಆಗಿ ಹೇಳಬೇಕು, ಅದು ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಇದೇನಾದ್ರೂ ರಿಯಲ್ ಇನ್ಸಿಡೆಂಟ್ಸ್ ಅಥವಾ ಎಲ್ಲಾದ್ರೂ ನಡೆದಿರುವಂತಹ ಘಟನೆಯನ್ನ ತಗೊಂಡಿದ್ದ? ಯಾಕಂದ್ರೆ ನೀವು ಹೇಳಿದ್ರಿ ನಾನು ಈ ತರದ ಮಾಫಿಯಾ ನೋಡೇ ಇರಲಿಲ್ಲ ಅಂತ. ಇನ್ಸ್ಪೈರ್ಡ್ ಬೈ ರಿಯಲ್ ಇವೆಂಟ್ಸ್. ಅಂದ್ರೆ ರಿಯಲ್ ನಡೆದಿರೋ ಇವೆಂಟ್ ಬಗ್ಗೆ ಮಾಡಿಲ್ಲ, ಇನ್ಸ್ಪೈರ್ಡ್ ಬೈ ರಿಯಲ್ ಇವೆಂಟ್ಸ್. ಅಂದ್ರೆ ಈ ರಿಯಲ್ ಇವೆಂಟ್ಸ್ ಅಲ್ಲಿ ಈ ತರ ಒಂದು ನಡೆದಿರೋ ಒಂದು ಕಥೆನ ತಗೊಂಡು ಡೈರೆಕ್ಟರ್ ಅದನ್ನ ಅದ್ರ ಸುತ್ತ ಒಂದು ಕ್ಯಾನ್ವಾಸ್ ಮಾಡಿ, ಒಂದು ದೊಡ್ಡ ಒಂದು ಸಿನಿಮಾ ಮಾಡಿ, ಒಂದು ಕಥೆ ಮಾಡಿ, ಅದನ್ನ ಎಂಟರ್ಟೈನರ್ ಮೂಲಕ ಒಂದು ಸಿನಿಮಾವನ್ನ ಮಾಡಿರೋ. ಸೊ ನೀವು ಆಸ್ ಅನ್ ಹೀರೋ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇದೆ, ಯಾವ್ದೋ ಒಂದು ಟ್ರಿಗರ್ ಪಾಯಿಂಟ್ ಇರುತ್ತೆ. ಎಸ್, ರಂಜನ್ ಶಿವರಾಮ್ ಗೌಡ ಈ ಸಿನಿಮಾದ ಡೈರೆಕ್ಟರ್ ಕಥೆನ ಹೇಳಿದಾಗ ಆದಿ ಅವರಿಗೆ ಯಾವ ಪಾಯಿಂಟ್ ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾದಂಥ ಈ ಪಾಯಿಂಟ್, ಎಸ್ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಅನ್ಕೊಂಡಿದ್ದಾಗ? ಸರ್, ಅವ್ರು ಮೊದಲು ನನಗೆ ಬಂದು ಕತೆ ಹೇಳಿದಾಗ ನಾನು ಅದಕ್ಕೆ ಫಿಕ್ಸ್ ಆಗಿರ್ಲಿಲ್ಲ. ಸೊ ಅವ್ರು ಬಂದು ಕತೆ ಹೇಳಿದ ಶೈಲಿ ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಪಾತ್ರದ ಹೆಸರುಗಳನ್ನ ಹೇಳ್ತಾ ಸಿನಿಮಾ ಕತೆ ಹೇಳಿದ್ರು. ಯೂಶಲ್ ಆಗಿ ನಮ್ಗೆ ಬೇರೆ ಯಾರು ಬಂದಾಗ ಸರ್ ಈ ಪಾತ್ರಕ್ಕೆ ಇವ್ರನ್ನ ಅನ್ಕೊಂಡಿದೀವಿ ಅಂದ್ಬಿಟ್ಟು ಪಾತ್ರದ ಹೆಸರನ್ನ ಮರ್ತ್ಬಿಟ್ಟಿರ್ತಾರೆ. ನಟನ ಹೆಸರನ್ನ ಹೇಳ್ಕೊಂಡು ಕತೆ ಹೇಳುವಂತ ಒಂದು ಪ್ರಕ್ರಿಯೆ. ಬಟ್ ಇಲ್ಲಿ ಏನಂದ್ರೆ ಯಾರು ಫಿಕ್ಸ್ ಆಗಿರ್ಲಿಲ್ಲ, ಇನ್ಕ್ಲೂಡಿಂಗ್ ಮೀ. ಯಾರು ಇರ್ಲಿಲ್ಲ, ಇನ್ಕ್ಲೂಡಿಂಗ್ ಹೀರೋ ವಾಸ್ ನಾಟ್ ಫಿಕ್ಸ್ಡ್. ಅಂದ್ರೆ ನನ್ನ ಪಾತ್ರದ ಹೆಸರು ವಿಜಯ್ ಆದಿತ್ಯ ರೈ ಅಂತ ಪಿಕ್ಚರ್ ಅಲ್ಲಿ. ಸೊ ನನ್ನ ಪಾತ್ರದ ಒಂದು ಹೆಸರ ಮೂಲಕ, ಬೇರೆ ಪಾತ್ರಗಳ ಹೆಸರ ಮೂಲಕ ಕಥೆಯನ್ನ ಹೇಳಿದಾಗ ತುಂಬಾ ಒಂದು ವಾಸ್ ವೆರಿ ಇಂಪ್ರೆಸ್ಡ್.
ಒಬ್ಬನ ಡೈರೆಕ್ಟರ್ ಚಾಣಾಕ್ಷತನ ಹೆಂಗಿರ್ಬೇಕು ಅಂದರೆ ಇಫ್ ಇಟ್ ಕೆನಾಟ್ ಹೋಲ್ಡ್ ಯುವರ್ ಅಟೆನ್ಷನ್ ಇನ್ ದ ಫಸ್ಟ್ 20 minutes ಆಫ್ ದ ಫಿಲ್ಮ್, ನೀವು ಇನ್ 2 hours ಅಲ್ಲ 4 hours ಆದರೂ ಯು ಕೆನಾಟ್ ಹೋಲ್ಡ್ ಎನಿಬಡೀಸ್ ಅಟೆನ್ಷನ್. ಬಟ್ ಈ ಮನುಷ್ಯ ನನಗೆ ಬಂದು ಕತೆ ಹೇಳಿದಾಗ ಫಸ್ಟ್ 20 minutes I was so engrossed in the film. ಅಂದರೆ ಕತೆ ಕೇಳ್ಬೇಕಾರೆ ಒಂದು ಕಥೆಯಲ್ಲಿ ನೀವು ಕೇಳ್ತಾ ಇರ್ಬೇಕಾದ್ರೆ ನಿಮಗೆ ವಿಜುವಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ವಿಜುವಲೈಸೇಷನ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಇಂಪ್ರೆಸ್ ಆಯಿತು ಸಿನಿಮಾ ನನಗೆ. ಆ್ಯಂಡ್ ಕೇಳ್ತಾ ಇಂಟರ್ವಲ್ಗೆ ಬಂದಾಗ ಒಂದು ಟ್ವಿಸ್ಟ್ ಕೊಡ್ತಾರೆ ಇಂಟರ್ವಲಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಹುಶಃ ಜನನೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಸಿನಿಮಾ ನೋಡಿದಾಗ ನೀವು ಆ ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಸೆಕೆಂಡ್ ಹಾಫಲ್ಲಿ ಹಿಂಗೆ ಜಸ್ಟಿಫಿಕೇಶನ್ ಕೊಟ್ಕೊಂಡು ಹೋಗ್ತಾರೆ. ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಸೊ ಟೋಟಲಿ ಏನಂದರೆ ಇಟ್ಸ್ ವೆರಿ ಎಂಗ್ರಾಸಿಂಗ್ ಫಿಲ್ಮ್. ಅಂದರೆ ನಿಮ್ಮ ಅಟೆನ್ಷನ್ನ ಚೆನ್ನಾಗಿ ಹೋಲ್ಡ್ ಮಾಡಿಡೋ ಅಂಥ ಸಿನಿಮಾ. ಅದ್ರ ಜೊತೆಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸು, ಸಾಂಗ್ಸು, ಫೈಟ್ಸು, ಗ್ಲ್ಯಾಮರು, ದೊಡ್ಡ ತಾರಾ ಬೆಳಗ, ಆಮೇಲೆ ಎಮೋಷನ್ಸು, ದೇವರು, ಕಾಸ್ಟ್ಯೂಮ್ಸು ಎಲ್ಲ ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ಸೊ ನಾನು ಫಸ್ಟು ಕೇಳಬೇಕು ಅಂದ್ಕೊಂಡೆ, ಟೆರರ್ ಐ ಥಿಂಕ್ ನನ್ನ ಅಂದಾಜು ಒಂದು 3 ವರ್ಷದ ಹಿಂದೆನೇ ಶುರುವಾಗಿತ್ತು ಸಿನಿಮಾ ಅಲ್ವಾ? ಸೊ ಫಸ್ಟು ನಿಮ್ದೊಂದು ಕ್ಯಾರೆಕ್ಟರ್ ಇಂಟ್ರೋ ಬಿಟ್ರು, ಆದರೆ ಯಾಕೆ ಡಿಲೇ ಯಾಕಾಯಿತು ಅಂತ? ಅಲ್ಲ, ಇಷ್ಟು ಜನ ತಾರಾ ಬೆಳಗ ಇದೆಯಲ್ಲ, ಅವ್ರದ್ದೆಲ್ಲ ಡೇಟ್ಸ್ ಹೊಂದಾಣಿಕೆ ಆಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಅರ್ಧ ಲೇಟ್ ಆಯ್ತು ನಮಗೆ. ಆಮೇಲೆ 4 ಫೈಟ್ಸು ಮಾಡಿರೋದು ಕನಲ್ ಕಣ್ಣನ್ ಅಂತ ಒಂದು ಲೆಜೆಂಡ್ರಿ ಆಕ್ಷನ್ ಡೈರೆಕ್ಟರ್. ಪ್ರತಿಯೊಂದು ಫೈಟ್ಗೂ ಅವ್ರನ್ನ ಕರ್ಸ್ಬೇಕು ಅಂದರೆ ಅವ್ರ ಡೇಟ್ಸ್ ನೋಡಿಕೊಂಡು, ಆಮೇಲೆ ಲೊಕೇಶನ್ ಮಧ್ಯ ನಾವು ಮಳೆಯಲ್ಲಿ ಬೇರೆ ಒಂದು ಸ್ವಲ್ಪ ಸಿಕ್ಕಾಕೊಂಡ್ಬಿಟ್ವಿ 2 ವರ್ಷ. ಆ್ಯಂಡ್ ಅಂದರೆ ದೊಡ್ಡ ತಾರಾ ಬಳಗ ಇರೋದ್ರಿಂದ ಇವ್ರನ್ನೆಲ್ಲರನ್ನೂ ಒಟ್ಟಿಗೆ ಒಂದೇ ಫ್ರೇಮಲ್ಲಿ ಸೇರಿಸ್ಬೇಕು ಅಂದರೆ ಇಟ್ ಇಸ್ ನಾಟ್ ಅ ಜೋಕ್. ಪ್ರತಿಯೊಬ್ರದ್ದು ಅಂದರೆ ಪ್ರತಿಯೊಬ್ರು ಬ್ಯುಸಿ ಆರ್ಟಿಸ್ಟ್ಗಳೇ. ನಾಯಕ ನಟರೇ ಕುಮಾರ್ ಬಂಗಾರಪ್ಪ ಸರು, ದೇವರಾಜ್ ಸರು, ಶಶಿಕುಮಾರ್ ಸರು, ಕಿಟ್ಟಿ, ನಾನು, ಆಮೇಲೆ ಧರ್ಮ, ಎಲ್ಲರೂ ಇಷ್ಟು ಜನ ಇದೆ. ಇದು ಬಿಟ್ಟು ಶರತ್ ಲೋಹಿತಾಶ್ವ, ಆಮೇಲೆ ಕೋಟೆ ಪ್ರಭಾಕರು, ಶೋಭಿ, ಇನ್ನೂ ಇದ್ದಾರೆ ಸರ್. ಇಷ್ಟಾಗಲ್ಲ ಲಿಸ್ಟಿದೆ. ಕೆಲವ್ರನ್ನ ನಾವಿನ್ನೂ ರಿವೀಲ್ ಮಾಡಿಲ್ಲ. ನೀವು ಸಿನಿಮಾ ನೋಡಿ, ಇನ್ನು ಕೆಲವ್ರು ಬರ್ತಾರೆ. ಹೌದಾ? ಎಲ್ಲ ಕನ್ನಡ ಕಲಾವಿದರು, ಎಲ್ಲ ಕನ್ನಡ. ಆಲ್ಮೋಸ್ಟ್ ನೋಡಿದೆ ನಾನು ಟ್ರೈಲರ್ ಅಲ್ಲಿ ನೋಡುವಾಗ, ಆಲ್ಮೋಸ್ಟ್ 99.9% ಎಲ್ಲ ಕನ್ನಡ ಆರ್ಟಿಸ್ಟ್ಗಳು. 100% ಕನ್ನಡ ಕಲಾವಿದರು. ಹೆಣ್ಮಗು ಮಾತ್ರ ಬೊಂಬೆ ಮಾಡಿರೋ ಹೆಣ್ಮಗು ಮಾತ್ರ ಒಬ್ರು ಬಾಂಬೆಯಿಂದ ಬಂದಿದ್ರು ಅಷ್ಟೇ. ಅವ್ರ ಸಾಂಗ್ ಮಾತ್ರ ಅವರೊಬ್ರು ಮಾತ್ರ ಬಾಂಬೆ, ಮಿಕ್ಕದವ್ರು ಎಲ್ಲರೂ ಪ್ರಾಚ್ಯ ಕನ್ನಡಿಗರು. ಐ ಥಿಂಕ್ ಕಿಟಿ ಮತ್ತೆ ನೀವು ಇಬ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿ ಜರ್ನಿ ಶುರು ಮಾಡಿದ್ದು ಒಂದೇ ಟೈಮು, ನನ್ನ ಅಂದಾಜು 2003-4 ಆ ಟೈಮ್ ಬಾಂಡಲ್ಲೇ ಶುರು ಮಾಡಿದವರು. ಆದಿ ಸಿನಿಮಾದಲ್ಲಿ ಐ ಥಿಂಕ್ ನೀವಿಬ್ರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದರೆ ಆಫ್ಟರ್ 20 years ಅನಿಸುತ್ತೆ ನಿಮ್ಮಿಬ್ಬರು ಸ್ಕ್ರೀನ್ ಸ್ಪೇಸ್. ಸೊ ಬಹಳ ದೊಡ್ಡ ಗ್ಯಾಪ್ ಆದಮೇಲೆ ಇಬ್ಬರು ಒಟ್ಟಿಗೆ ಸ್ಕ್ರೀನ್ ಮೇಲೆ ಬಂದಿದ್ದೀರಿ. ಹೇಗಿತ್ತು? ಇಟ್ಸ್ ದ ಸೇಮ್. ವೆನ್ 2 people are genuine to each other and when 2 people like each other genuinely, nothing can go wrong. ನಾವು ಮುಂಚಿಂದಾನು ಫ್ರೆಂಡ್ಸು, ಇವಾಗಲೂ ಫ್ರೆಂಡ್ಸು, ಮುಂದೆನೂ ಫ್ರೆಂಡ್ಸ್. ಇಲ್ಲ, ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಇವತ್ತಿನ ಟೈಮಲ್ಲಿ 2-3 ಜನ ಹೀರೋಗಳು ಒಟ್ಟಿಗೆ ಕೆಲಸ ಮಾಡೋದು ಬಹಳ ಕಡಿಮೆ. ಇಂಡಸ್ಟ್ರಿ ತುಂಬ ಬದಲಾಗಿರೋದ್ರಿಂದ ಆ ಹೊಂದಾಣಿಕೆ ಎಲ್ಲೋ ಇರಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನ ಕೇಳಿದ್ದೀನಿ. ಬಿಕಾಸ್ ಆಫ್ ದಟ್ ನನಗೆ ಆ ಕ್ವಶನ್. ನಾನು ಎಲ್ಲರ ಜೊತೆನೂ ಬರೀತೀನಿ ಸರ್. ನಾನು ಎಲ್ಲರ ಜೊತೆನೂ ನಟನೆ ಮಾಡೋಕೆ ರೆಡಿ ಸರ್. ನಾನು ಎಲ್ಲರ ಜೊತೆನೂ ಸಿನಿಮಾ ಮಾಡೋಕೆ ರೆಡಿ ಸರ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಯರ್ ಆರ್ ಹಿಯರ್. ಓಕೆ, ಐ ಡೋಂಟ್ ನೋ ಅಬೌಟ್ ಅದರ್ಸ್. ಬಟ್ ಆಲ್ಸೋ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಒಬ್ಬನ ನೋಡೋದು ಇನ್ನೊಬ್ಬನ ಆಗಲ್ಲ ಅನ್ನೋದು ಶತ ಸುಳ್ಳು. ಆ ಥರ ಕತೆಗಳು ಬಂದಿಲ್ವೋ ಏನೋ, ನಮ್ಮನ್ನೆಲ್ಲ ಒಟ್ಟುಗೂಡಿಸೋದಕ್ಕೆ ಕತೆಗಳು ಬಂದಿಲ್ಲ. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಈಗ ನಮ್ಮ ಅಪ್ಪನ ಪಿಕ್ಚರ್ ತಗೊಳ್ಳಿ, ಭರ್ಜರಿ ಬೇಟೆ ಇರ್ಬೋದು, ಗಂಡು ಬೇರುಂಡ ಇರ್ಬೋದು, ಕಿಲಾಡಿ ಜೋಡಿ ಇರ್ಬೋದು, ನಾಗರಹೊಳೆ ಇರ್ಬೋದು, ಎಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ಗಳಿದ್ದು. ಕತೆಗೆ ಹಂಗಿತ್ತು. ಇವತ್ತು ನಾವು ಆಲ್ಸೋ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ, ಒಂದು ಬೇಜಾರಾಗೋದೇನೆಂದರೆ ಯಾರೋ ಒಬ್ಬ ರೌಡಿ ಕತೆ ಎತ್ಕೊಂಡ್ಬರ್ತಾರೆ, ಯಾರೊಬ್ಬ ಅಂಡರ್ವರ್ಲ್ಡ್ ಗ್ಯಾಂಗ್ಸ್ಟರ್ ಕತೆ ಎತ್ಕೊಂಡ್ಬರ್ತಾರೆ. ಯಾಕೆ ಆರ್ಟಿಂಗ್ ಗೋಯಿಂಗ್ ಬಿಯಾಂಡ್ ದಟ್? ಅಣ್ಣವ್ರ ಟೈಮಲ್ಲಿ ಹೆಂಗಿದೆ ಮಯೂರ, ಏನೋ ಹಿಸ್ಟಾರಿಕಲ್ಲು, ಮೈಥಲಾಜಿಕಲ್ಲು, ಎಂತೆಂಥ ಸಿನಿಮಾಗಳು ಬರೋದು. ನಮ್ಮಲ್ಲೂ ವೀರ ಮರಣ ಹೊಂದಿರುವಂಥ ನಮ್ಮ ಕನ್ನಡಿಗರಿದ್ದಾರೆ, ಆರ್ಮಿ ಆಫೀಸರ್ಸ್ ಇದ್ದಾರೆ, ಅಂಥವ್ರ ಕತೆ ಮಾಡಿ. ವೀರ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅಂಥ ಕತೆ ಮಾಡಿ. ಅಥವಾ ಕನ್ನಡಕ್ಕೋಸ್ಕರ ದುಡ್ದಂಥ ನಮ್ಮ ಭಾಳಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ಅವ್ರ ಬಗ್ಗೆ ಕತೆಗಳು ಮಾಡಿ. ಆಮೇಲೆ ಇವತ್ತಿನ ಕಾಲದಲ್ಲಿ ಏನಂದರೆ ನೋಬಡಿ ಈಸ್ ಬಾದರ್ಡ್. ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ವಾಟ್ಸಪ್ಪು, ಟೆಲಿಗ್ರಾಮ್ ಇಷ್ಟರಲ್ಲೇ ಇದ್ದಾರೆ. ನಾನು ಮಕ್ಕಳನ್ನು ನೋಡ್ತೀನಲ್ಲ, ನಮ್ಮ ಕಾಲದಲ್ಲಿ ಪಂಚತಂತ್ರ, ಆಮೇಲೆ ಅಮರ್ ಚಿತ್ರಕಥಾ, ಜಾತಕ ಟೇಲ್ಸು ಇವೆಲ್ಲ ಇದ್ವು. ಇವಾಗ ಅವೆಲ್ಲ ಇಲ್ವೇ ಇಲ್ಲ. ಕಾಮಿಕ್ ಕಲ್ಚರೇ ಇಲ್ಲ ಇವಾಗ. ಏನು ಬೇಡ, ಪಂಚತಂತ್ರ ತಗೊಂಡ್ರೆ ನೀವು, ಅಮರ್ ಚಿತ್ರಕಥಾ, ಪಂಚತಂತ್ರ ಎಲ್ಲ ತಗೊಂಡ್ರೆ, ಚಂದಮಾಮ ತಗೊಂಡ್ರೆ ಎಷ್ಟು ಕಥೆಗಳು ಸಿಗುತ್ತೆ ನಿಮಗೆ. ನೋಬಡಿ ಈಸ್ ಥಿಂಕಿಂಗ್ ಆನ್ ದೋಸ್ ಲೈನ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದಯವಿಟ್ಟು ಇವತ್ತು ಚೇಂಜ್ ನಾವು ಏನು ಮಾಡ್ತಾ ಇದೀವಲ್ಲ, ಲೆಟ್ ಅಸ್ ಬ್ರಿಂಗ್ ಬ್ಯಾಕ್ ದಟ್ ಚೇಂಜ್.
ಅಂದರೆ ನಾವು ಮುಂಚೆ ಮಾಡ್ತಾ ಇರೋವಂಥ ಕತೆಗಳು ತೆನಾಲಿರಾಮ ಎಂಥ ಕತೆಗಳು. ಸಿ ದರ್ ಆರ್ ಸೋ ಮೆನಿ ಕೈಂಡ್ ಆಫ್ ಸ್ಟೋರೀಸ್ ದಟ್ ವಿ ಕ್ಯಾನ್ ಡೂ. ಯಾಕೆ ಅದೇ ರೌಡಿ ಕತೆ ಮಾಡಬೇಕು, ಅವನನ್ನು ಯಾಕೆ ವೈಭವೀಕರಣ ಮಾಡಬೇಕು ಸ್ಕ್ರೀನ್ ಮೇಲೆ? ಸಿ ದೇರ್ ಆರ್ ಸಮ್ ಮಾಸ್ಟರ್ ಪೀಸಸ್ ಲೈಕ್ ಡೆಡ್ಲಿ ಸೋಮ, ಎದೆಗಾರಿಕೆ, ಬಿಕಾಸ್ ಅದೊಂದು ಎರ ಇತ್ತು, ಅವಾಗ ಜನ ಇಷ್ಟಪಡ್ತಾ ಇದ್ರು ಅದನ್ನು. ಓಂ, ಡೆಡ್ಲಿ 2 ಇರ್ಬೋದು, ಜೋಗಿ ಇರ್ಬೋದು. ಸಿ ಅದೊಂದು ಎರ ಇತ್ತು, ಅವಾಗ ಎಲ್ಲರೂ ನೋಡೋರು. ಇವಾಗ ಅದನ್ನ ನೋಡಲ್ಲ ಜನ. ಈಗ ಮಾಡಿದ್ರು ನೋಡಲ್ಲ ಅಂತೀರಾ? ಬಿಕಾಸ್ ವೈಲೆನ್ಸ್ ನೋಡಕ್ ಇಷ್ಟ ಇಲ್ಲ ಅವ್ರಿಗೆ. ಸಿ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಅಂಡರ್ ವರ್ಲ್ಡ್ ಡಾನ್ ಕತೆ ಯಾರು ಮಾಡಿದ್ರೆ ಬಹುಶಃ ನೋಡ್ಬೋದು. ಚಿಕ್ಕ ಪುಟ ಪುಡಿ ರೋಡಿಗಳ ಕತೆ ಎಲ್ಲ ಯಾರು ನೋಡಲ್ಲ ಸರ್. ಆ್ಯಂಡ್ ಐ ಡೋಂಟ್ ಥಿಂಕ್ ವಿ ಶುಡ್ ಗಿವ್ ದಮ್ ದಟ್ ಕೈಂಡ್ ಆಫ್ ಸ್ಕ್ರೀನ್ ಸ್ಪೇಸ್ ಆಫ್ ಫುಟೇಜ್. ಯಾಕೆಂದರೆ ಮಾಡೋದಕ್ಕೆ ಇನ್ನೂ ತುಂಬ ಇದ್ದಾವೆ, ತುಂಬ ವಿಷಯ ಇದೆ. ಸೊ ಅದು ನೀವು ಬಂದಾಗ ಇಂಡಸ್ಟ್ರಿಲಿ ಆ ಇಂಡಸ್ಟ್ರಿ ಬೇರೆ, ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದ್ರು. ಸೊ ನಾವೆಲ್ಲ ಮಾತಾಡ್ತೀವಿ ಇಂಡಸ್ಟ್ರಿ, ನಮ್ಮ ನಡೆದು ಬಂದ ಪರಂಪರೆ ಬಗ್ಗೆ ಮಾತಾಡ್ತೀವಿ. ಡೈರೆಕ್ಟರ್ಸ್ ಹೆಂಗೆಲ್ಲ ಬಂದರು, ಹಂತವಾಗಿ ಬಂದು ಸಿನಿಮಾಗಳನ್ನ ಮಾಡಿದ್ರು, ಕ್ಲಾಸಿಕ್ಸ್ಗಳನ್ನ ಕೊಟ್ಟರು. ನೀವು ಮಾಡಿದಾಗ ನಿಮ್ಮ ತಂದೆಯವರು ಇದ್ರು, ಡಿ ರಾಜೇಂದ್ರ ಬಾಬು ಇದ್ರು, ಸುಮಾರು ಜನ ದೊಡ್ಡ ದೊಡ್ಡ ಡೈರೆಕ್ಟರ್, ಕೆ ವಿ ರಾಜು ಅವರು ಇದ್ರು. ಅಂದರೆ ನೇಮ್ ತುಂಬ ಜನ ಹೆಸರು ಹೇಳ್ಬೋದು. ಏನು ವ್ಯತ್ಯಾಸ ನೀವು ಕಂಡುಕೊಂಡಿದ್ದೀರಾ? ತುಂಬ ವ್ಯತ್ಯಾಸ ಇದೆ ಸರ್. ಸಿ ಅವತ್ತಿನ ಲೆಜೆಂಡ್ರಿ ನಿರ್ದೇಶಕರಿಗೆಲ್ಲ ಒಂದು ವಿಷನ್ ಇತ್ತು. ನಾಟ್ ದಟ್ ಇವತ್ತಿನ ಡೈರೆಕ್ಟರ್ಸ್ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಇದೆ. ಇವತ್ತಿನ ಕ್ಯಾನ್ವಾಸ್ ದೊಡ್ಡದಾಗಿದೆ, ಸೊ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗಿದೆ. ಒಂದು ಶಾರ್ಟ್ ಡಿವಿಷನ್ ಪೇಪರ್ ನೋಡ್ಬಿಟ್ಟು ಯಾವುದೋ ಕಾಲ ಆಗೋಗಿದ್ದು ನಾವು ಇಲ್ಲವೇ ಇಲ್ಲ, ಬರೋದೇ ಇಲ್ಲ. ಬಿಕಾಸ್ ದೇ ಡೋಂಟ್ ನೋ ಹೌ ಟು ಡೂ ಅ ಶಾರ್ಟ್ ಡಿವಿಷನ್. ಅಂದರೆ ಇವಾಗ 2-3 ಪಿಕ್ಚರ್ ಮಾಡೋರಾದ್ರೆ ಓಕೆ, ಏಕಾಏಕಿ ಡೆಬ್ಯೂಟಾಂಟ್ ನ್ಯೂ ಕಮರ್ಸ್ ಬರ್ತಾರಲ್ಲ, ಅವ್ರು ಏನಂದರೆ ಒಂದು ಶಾರ್ಟ್ ಡಿವಿಷನ್ ಬರ್ಕೋಬೇಕು, ಅಥವಾ ಹೇಗೆ ಒಂದು ಸೀನ್ನ ಹೇಗೆ ಟ್ರೀಟ್ ಮಾಡಬೇಕು, ಅದೆಲ್ಲ ಬಹುಶಃ ಇನ್ನೂ ಕಲ್ತಿಲ್ವೋ ಏನೋ ಗೊತ್ತಿಲ್ಲ ನನಗೆ. ದಟ್ ಐ ಸಾ ಇನ್ ರಂಜನ್. ಸುನಿಲ್ ಕುಮಾರ್ ದೇಸಾಯಿ ಸರ್ ಆಗಿರ್ಬೋದು, MS ರಮೇಶ್ ಸರ್ ಆಗಿರ್ಬೋದು, ನಮ್ಮ ಫಾದರ್ ಆಗಿರ್ಬೋದು, S ನಾರಾಯಣ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ನೋಡಿದೀವಲ್ಲ ನಾವು. ಅವರೆಲ್ಲ ಏನಂದರೆ ದಿನಕ್ಕೆ 3-4 ಸೀನ್ ನೋಡಿಯವರು. ಯಾಕೆಂದರೆ ದೇ ಹ್ಯಾಡ್ ಎಕ್ಸಾಕ್ಟ್ ಏನಂದರೆ ಅವ್ರದ್ದು ಶಾರ್ಟ್ ಡಿವಿಷನ್ಸ್ ಗೊತ್ತಿತ್ತು ಅವ್ರಿಗೆ. ಅಂದರೆ ಬಹುಶಃ 9 to 12 ಇದೊಂದು ಸೀನ್ ಅಂದರೆ ಫಿನಿಶ್, 12 to 2 ಇನ್ನೊಂದು ಸೀನ್ ಫಿನಿಶ್, 2 ಬ್ರೇಕ್ ಆದಮೇಲೆ 2 to 4 ಒಂದು ಸೀನು, 5 to 6 ಒಂದು ಸೀನು, ಈ ಥರ ಮಾಡ್ಕೊಳ್ಳೋರು. ಇವಾಗ ಒಂದು ಸೀನ್ ಮುಗಿಯೋಟ್ರಲ್ಲೇ ಒಂದು ದಿನ ಬಿಟ್ಟಿರುತ್ತೆ. ಬಿಕಾಸ್ ಕ್ಯಾನ್ವಾಸ್ ಇಸ್ ಸೋ ಬಿಗ್. ಆಮೇಲೆ ಲೈಟಿಂಗ್ ತುಂಬಿಸ್ಬೇಕು. ಸಿನಿಮಾ ಯಾವ ಡಿಜಿಟಲ್ ಆಯ್ತಲ್ಲ, ಅಲ್ಲಿಗೆ ಬರ್ತಿದೆ. ಅರ್ಧ ಸಿನಿಮಾ ಏನಾಯ್ತು, ಕಾಸ್ಟ್ ಆ್ಯಂಡ್ ಮೇಕಿಂಗ್ ಜಾಸ್ತಿ ಆಗೋಯ್ತು. ಮುಂಚೆ ಎಲ್ಲ ನಾವು ಸಿನಿಮಾ ರೀಲ್ ನೆಗೆಟಿವ್ ಅಲ್ಲಿ ಶೂಟ್ ಮಾಡ್ತಿದ್ವಲ್ಲ, ಅವಾಗ ಡಿಸಿಪ್ಲಿನ್ ಇತ್ತು, ಓಡ್ತಾ ಇರುತ್ತೆ. ಯಾಕೆಂದ್ರೆ ಪ್ರೊಡ್ಯೂಸರ್ದು ಅಷ್ಟೇ ಖರ್ಚಿರ್ತಿತ್ತಲ್ಲ ಸರ್. ಯಾಕೆಂದ್ರೆ ಅವ್ರು ಒಂದು ಕ್ಯಾನ್ ಕೊಟ್ರೆ ಆ ಕ್ಯಾನ್ ಮುಗಿಯೋಟ್ರಲ್ಲಿ ಹೆಂಗಾಗ್ಬಿಟ್ಟಿರೋದು ಅಂದ್ರೆ ಡೈರೆಕ್ಟರ್ಗೂ ಒಂದ್ ಕಡೆ ಟೆನ್ಷನ್, ಪ್ರೊಡ್ಯೂಸರ್ಗೂ ಒಂದ್ ಕಡೆ ಟೆನ್ಷನ್. ಈಗಿಲ್ವಲ್ಲ, ಎಷ್ಟಾರು ಎಕ್ಸ್ಪೋಸ್ ಮಾಡ್ಕೋಬೋದಲ್ಲ. ಸೊ ಅಲ್ಲಿಗೆ ಬರ್ತಿದೆ. ಡಿಜಿಟಲೈಸ್ ಆದ್ಮೇಲೆ ಸಿನಿಮಾ ಮೇಕಿಂಗ್ ಚೇಂಜ್ ಆಗಿದೆ. ಯಾವುದೋ ಒಂದು ದೊಡ್ಡ OTT ಪ್ಲಾಟ್ಫಾರ್ಮ್ ಇವಾಗ ಕೇಳ್ತಾ ಇದೆ 1.5 ನಿಮಿಷದಲ್ಲಿ ಸ್ಟೋರಿ ಟೆಲ್ಲಿಂಗ್ ಡೈರೆಕ್ಟರ್ಸ್ನ ಇನ್ವೈಟ್ ಮಾಡ್ತಾ ಇದೆ ಅಂತ. ಈ ಬದಲಾವಣೆ ಅನಿವಾರ್ಯತೆ ಅನ್ನೋದು ಒಂದು ಕಡೆ, ಆಡಿಯನ್ಸು ಕೂಡ ಆ ಬದಲಾವಣೆಗೆ ಒಗ್ಗಿಕೊಳ್ತಾ ಇದ್ದಾರೆ ಒಂದು ಕಡೆ. ಇಂಡಸ್ಟ್ರಿ ಈ ಬದಲಾವಣೆಗೆ ನಿಜಕ್ಕೂ ಒಗ್ಗಿಕೊಂಡಿದೆಯಾ? ಸರ್ ಅದು ಹೇಳ್ತಾರಲ್ಲ, ವೇ ದರ್ಸ್ ಡಿಮ್ಯಾಂಡ್ ದ ಸಪ್ಲೈ ಅಂತ. ಹಂಗೆ ಇವತ್ತು ಸಿಕ್ಕಾಪಟ್ಟೆ ಪ್ಲಾಟ್ಫಾರ್ಮ್ಸ್ ಓಪನ್ ಆಗ್ಬಿಟ್ಟಿದ್ದಾವೆ. OTT-ನಲ್ಲೇ ನೋಡಿ ನೀವು. ಸೊ ಕಂಟೆಂಟ್ ಬೇಕು ಸಿಕ್ಕಾಪಟ್ಟೆ, ಸಾಫ್ಟ್ವೇರ್ ಬೇಕು ಅವ್ರಿಗೆ. ಸೊ ಅದಕ್ಕೋಸ್ಕರ ಹೆಚ್ಚೆಚ್ಚು TV ಸೀರಿಯಲ್ಸ್ ಇರ್ಬೋದು, ಅಥವಾ ಶಾರ್ಟ್ ಫಿಲ್ಮ್ಸ್ ಇರ್ಬೋದು, ಎಲ್ಲ ಥರ ಡಿಫ್ರೆಂಟ್ ಕೈಂಡ್ ಆಫ್ ಮೇಕಿಂಗ್ ಆ್ಯಂಡ್ ಸಿನಿಮಾಸ್ ಎಲ್ಲಾನು ಬರ್ತಾ ಇದೆ. ಸೊ ಕ್ಯಾನ್ವಾಸ್ ದೊಡ್ಡದಾಗ್ಬಿಟ್ಟಿದೆ ಇವಾಗ. ಸೊ ಬಟ್ ಮುಂಚೆ ಥರ ನಾವು ಏನಂದರೆ ಒಂದು ಫಾರ್ಮ್ಯಾಟ್ ಇತ್ತು ಸಿನಿಮಾದು, ಆ ಫಾರ್ಮ್ಯಾಟ್ ಹೊಟ್ಟೋಗಿದೆ ಇವಾಗ. ಎಷ್ಟು ದಿನಗಳ ನಂತರ ನಾನು ಈ ಸಿನಿಮಾ ಡ್ಯಾನ್ಸ್ ಮಾಡಿದ್ದೀನೋ ನನಗೆ ಮರ್ತೋಗಿದೆ. ಮುಂಚೆ ಎಲ್ಲ ಕಡ್ಡಾಯವಾಗಿ ನಾವು 2 ಡ್ಯಾನ್ಸ್ ಮಾಡಲೇಬೇಕು, 4 ಫೈಟ್ ಇರಲೇಬೇಕು, ಒಂದು ಡ್ಯೂಯೆಟ್ ಇರಲೇಬೇಕು ಹೀರೋಯಿನ್ ಜೊತೆ, ಒಂದು ಪ್ಯಾಥೋ ಸಾಂಗ್ ಇರಬೇಕು, ಒಂದು ಐಟಮ್ ಸಾಂಗ್ ಇರಬೇಕು, ಇವೆಲ್ಲ ಒಂದು ಫಾರ್ಮಲ್ ಆಯಿತು. ಇವಾಗ ಸಾಂಗ್ಸ್ ಅಂದ್ರೇನೆ ಸಾರ್ ಬೇಡ ಸರ್, ಎಕ್ಸ್ಟ್ರಾ ಖರ್ಚು ಅಂತಾರೆ. ಆಡಿಯನ್ಸ್ ಬರ್ದೇ ಇರೋದಕ್ಕೂ ಕಾರಣನಾ ಅಂತ ನನ್ನ ಅನಿಸಿಕೆ. ನಾನು ಭಾಳಷ್ಟು ಜನರನ್ನು ತುಂಬ ಜನ ಸಿನಿಮಾ ಫ್ಯಾಟರ್ನಿಟಿನ ಮಾತಾಡಿಸುವಾಗ ಎಲ್ಲರೂ ರೆಫರೆನ್ಸನ್ನು ಬೇರೆ ಇಂಡಸ್ಟ್ರಿ ತಗೊಳ್ತಾರೆ. ಯಾಕೆ ಅಂತ ನನಗೆ ಅಂದರೆ ಅದಕ್ಕಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಮ್ಮ ಸಿನಿಮಾ ಒಂದು ಮಲಯಾಳಂ ಸಿನಿಮಾ ಥರ ಇದೆ, ನಮ್ಮ ಸಿನಿಮಾ ಅಥವಾ ತಮಿಳ್ ಸಿನಿಮಾ ಥರ ಇದೆ, ಇನ್ನೊಂದು ಯಾವುದೋ ಭಾಷೆ ಸಿನಿಮಾ. ದಿಸ್ ರೆಫರೆನ್ಸ್ ಈ ತಗೊಳ್ಳೋದಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇದು ನಮ್ಮ ಕನ್ನಡದ ಸಿನಿಮಾ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬೇರೆ ಭಾಷೆಯ ರೆಫರೆನ್ಸನ್ನು ತಗೊಳ್ಳೋದು ಎಷ್ಟು ಅನಿವಾರ್ಯತೆನಾ, ಬೇಕಾ ಬೇಡವಾ? ದೇರ್ ಇಸ್ ಆಬ್ವಿಯಸ್ಲಿ ಕಂಪ್ಯಾರಿಸನ್. ನೀವು ನೋ ಮ್ಯಾಟರ್ ಹೌ ಮಚ್ ಯು ಡಿನೈ ಇಟ್. ಇವತ್ತು ನಮ್ಮ ಕನ್ನಡ ಸಿನಿಮಾ ಒಂದು ರಿಲೀಸ್ ಆಗುತ್ತೆ ಅಂದರೆ ಅದನ್ನು
ಬಹುಶಃ ಕೆಲವರು ಅದನ್ನ ಏನೋ ಕಂಪೇರ್ ಮಾಡೇ ಮಾಡ್ತಾರೆ ಇನ್ನೊಂದು ಇಂಡಸ್ಟ್ರಿಗೆ ಅಥವಾ ಇನ್ನೊಂದು ಸಿನಿಮಾಗೆ ಮಾಡ್ತಾರೆ ಅಂತ ನಾನು ಹೇಳ್ತಿರೋದು. ನಮ್ಮವರೇ ನಮ್ಮ ಸಿನಿಮಾ ಇನ್ನೊಂದು ಸಿನಿಮಾಗೆ ಅದೇನೇ ಹೇಳ್ತಾ ಇರೋದು. ಬಿಕಾಸ್ ದೇರ್ ಇಸ್ ಸೋ ಮೆನಿ ಚಾಯ್ಸಸ್. ಇವಾಗ ನೀವು ಬೇರೆ ಸ್ಟೇಟ್ಸ್ಗೆ ಹೋಗಿ ಅವ್ರ ಲ್ಯಾಂಗ್ವೇಜ್ ಬೇರೆ ಯಾವ ಲ್ಯಾಂಗ್ವೇಜ್ ನೀವು ಕಾಣೋದಿದೆ ಅವ್ರಿಗೆ. ಬಿಕಾಸ್ ದಟ್ ಈಸ್ ದೇರ್ ಪ್ರಯಾರಿಟಿ. ನಮ್ಮಲ್ಲಿ ಹೆಂಗಾಗಿದೆ ಅಂದರೆ ಕನ್ನಡ ಇರುತ್ತೆ, ಅದರ ಜೊತೆಗೆ ಬೇರೆ ಲ್ಯಾಂಗ್ವೇಜಸ್ಸು ಬರ್ತಾ ಇದೆ. ಇಷ್ಟು ಸಿನಿಮಾಗಳ ಬಗ್ಗೆ ಮಧ್ಯ ನಾವು ಫೈಟ್ ಮಾಡ್ತಾ ಇದೀವಲ್ಲ, ಆ್ಯಕ್ಚುಲಿ ನಾವು ರಿಯಲ್ ಸೂಪರ್ ಹೀರೋಸ್. ಈಗ ಅವ್ರುಗಳು ಬಂದ್ಬಿಟ್ಟು ಇಲ್ಲಿ ಎಷ್ಟೊಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾರಲ್ಲ, ಹಂಗೆ ನಮ್ಮ ಕನ್ನಡ ಕಾಲ್ ಬಿಡ್ತಾರ ರಿಲೀಸ್ ಮಾಡೋಕ್ಕೆ? ಬಿಡೋದಿಲ್ಲ ತಾನೆ. ನಾವು ಯಾಕೆ ಅಷ್ಟೊಂದು ಅದನ್ನ ಎನ್ಕರೇಜ್ ಮಾಡ್ತಾ ಇದೀವೋ ಇನ್ನೂ ನನಗೆ ಅರ್ಥ ಆಗ್ತಾ ಇಲ್ಲ. ಸಿ ಸಮಥಿಂಗ್ ಹ್ಯಾಸ್ ಟು ಬಿ ಡನ್ ಅಬೌಟ್ ದಿಸ್ ಅಲ್ವಾ? ಸಿ ವೆನ್ ಯು ಟೇಕಿಂಗ್ ಯು ಮೈಟ್ ಆಸ್ ವಿಲ್ ಗಿವ್. ನೀವು ಬರ್ತಾ ಇದ್ದೀರಿ ಕರ್ನಾಟಕಕ್ಕೆ, ನಾವು ಬೇಡ ಅಂತ ಹೇಳಲಿಲ್ಲ, ಬನ್ನಿ. ನಮಗೆ ಇದೇ ಥರ ನಮಗೂ ತಮಿಳ್ನಾಡಲ್ಲಿ ಥಿಯೇಟ್ರ್ ಕೊಡಿ, ಆಂಧ್ರಲ್ಲಿ ಥಿಯೇಟ್ರ್ ಕೊಡಿ, ತೆಲಂಗಾಣಲ್ಲಿ ಥಿಯೇಟ್ರ್ ಕೊಡಿ, ಕೇರಳಲ್ಲಿ ಥಿಯೇಟ್ರ್ ಕೊಡಿ. ಸರ್ ಇವತ್ತು ನಾನು ಬಾಂಬೆಲಿ ರಿಲೀಸ್ ಮಾಡ್ಬೇಕು ನನ್ನ ಸಿನಿಮಾನ ಅಂದರೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅದೇ ಒಬ್ಬ ದುರಂಧರ್ ಅಥವಾ ಬೇರೆ ಯಾವುದೋ ಸಿನಿಮಾ ಬಂದ್ಬಿಟ್ಟು ಇಂಟೈರ್ ಕರ್ನಾಟಕಲ್ಲಿ ಒಂದೇ ಸರಿ ರಿಲೀಸ್ ಮಾಡ್ತಾನೆ. ಬಟ್ ವೈ ಆರ್ ವಿ ನಾಟ್ ಡೂಯಿಂಗ್ ಎನಿಥಿಂಗ್ ಅಗೇನ್ ರಿಗಾರ್ಡಿಂಗ್ ದಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೋರ್ ಅಬೌಟ್ ಪ್ಯಾನ್ ಇಂಡಿಯಾ ಚರ್ಚೆ ಆಗ್ತಾನೆ ಇರುತ್ತೆ. ನನಗೆ ಅದು ಗೊತ್ತಿಲ್ಲ ಯಾಕೆ ಅಂತ, ನನಗೂ ಗೊತ್ತಿಲ್ಲ. ಬರೀ ಪ್ಯಾನ್ ಇಂಡಿಯಾ ಅಂತಾರೆ. ವಾಟ್ಸ್ ಯುವರ್ ವ್ಯೂ ಆನ್ ಪ್ಯಾನ್ ಇಂಡಿಯಾ? ನನಗೆ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯಾ ನಾಟ್ ಸರ್. ಅದು ಇತ್ತೀಚೆಗೆ ಬಂದಿರೋ ಟರ್ಮ್ ಅದು. ಇದಕ್ಕಿಂತ ಮುಂಚೆನೇ ಪ್ಯಾನ್ ಇಂಡಿಯಾ ಬೇಜಾನ್ ಸಿನಿಮಾಗಳು ಆಗೋಗಿದೆ. ಆದರೆ ವಿಷ್ಣು ಸರೇ ಎಷ್ಟೊಂದು ಹಿಂದಿ ಸಿನಿಮಾಗಳು ಮಾಡಿಲ್ಲ. ನಮ್ದೇ ಎಷ್ಟೊಂದು ಕನ್ನಡ ಸಿನಿಮಾ ನಮ್ದು ಅಂತಾನೆ ತಗೊಳ್ಳಿ, ಮೇರಿ ಆವಾಸನೂ ಆಗ್ಲಿಲ್ಲ. ಸೊ ಆ ಥರ ಬೇಜಾನ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅವಾಗಲೇ ಆಗ್ಬಿಟ್ಟಿದೆ. ಇವಾಗ ಏನೋ ಹೊಸದಾಗಿ ಬಂದಿರೋ ವರ್ಡ್ ಪ್ಯಾನ್ ಇಂಡಿಯಾ. ಫಸ್ಟ್ ನಮ್ಮ ಕನ್ನಡಿಗರಿಗೆ ಮಾಡೋಣ ಸರ್ ಸಿನಿಮಾ. ಕರ್ನಾಟಕಕ್ಕೆ ಸೀಮಿತವಾಗಿರೋ ನಮ್ಮ ಕನ್ನಡಕ್ಕೆ ನಮ್ಮ ಸಿನಿಮಾ, ಕನ್ನಡಿಗರಿಗೆ ಸಿನಿಮಾ ಮಾಡೋಣ. ಅದು ನಮ್ಗೆ ಯಾವಾಗ ನಮ್ಮ ಕನ್ನಡಿಗರಿಗೆ ಇಷ್ಟ ಆಗಿ ಅದನ್ನು ಕೊಂಡಾಡ್ತಾರೋ ಆಟೋಮೆಟಿಕ್ಕಾಗಿ ಪ್ಯಾನ್ ಇಂಡಿಯಾ ಆಗುತ್ತೆ ಅದು. ಇನ್ನೊಂದು ಔಟ್ ಆಫ್ ದಿ ಬಾಕ್ಸ್ ಲಾಸ್ಟ್ ಕ್ವೆಶನ್ ತಗೊಂಡು ನಾನು ಟೆರರ್ಗೆ ಬರ್ತೀನಿ. ನೀವು ಹೇಳ್ದಾಗೆ ಕರೆಕ್ಟ್, ಕನ್ನಡ ಡೈರೆಕ್ಟರ್ಸ್ ಬೇರೆ ಭಾಷೆಗೆ ಹೋಗಿ ಆವಾಗಲೇ ಸಿನಿಮಾ ಮಾಡಿದ್ರು. ನಿಮ್ಮ ತಂದೆಯವರು ಮಾಡಿದ್ರು, ಕೆ ವಿ ರಾಜು ಅವ್ರು ಮಾಡಿದ್ರು. ಅದಕ್ಕಿಂತ ಮುಂಚೆ ಪುಟ್ಟಣ ಕಣಗಾಲ್ ಅವರು ಬೇರೆ ಬೇರೆ ಭಾಷೆಗೆ ಹೋಗಿ ಮಾಡಿದ್ರು. ಬಹಳಷ್ಟು ದೊಡ್ಡ ದೊಡ್ಡ ನಿರ್ದೇಶಕರು ಮಾಡಿದ್ದಾರೆ. ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿ ವೆರಿ ನೆಕ್ಸ್ಟ್ ಸಿನಿಮಾನೇ ಹೋಗಿ ಹಿಂದಿ ಮಾಡಿದ್ರಿ. AK-47 ಕನ್ನಡದ ಸಿನಿಮಾನ ಹಿಂದಿಗೆ ರಿಮೇಕ್ ಮಾಡಿ AK-47 ಮಾಡಿ. ಐ ಥಿಂಕ್ ಮಧ್ಯದಲ್ಲಿ ಯಾವುದೋ ಒಂದು ತಮಿಳ್ ಸಿನಿಮಾ ಮಾಡಿದ್ರಿ. ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ರೀಸೆಂಟಾಗಿ ನೀವು ಎಕ್ಕಾ ಸಿನಿಮಾದಲ್ಲೂ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಿ. ಈ ಥರ ಗೆಸ್ಟ್ ಅಪಿಯರೆನ್ಸ್ ಮಾಡೋದಕ್ಕೆ ಏನು ಡ್ರೈವ್ ಆಗಬೇಕು ಕಥೆಯಲ್ಲಿ ಅಂತ? ಸರ್ ಮಲ್ಟಿ ಸ್ಟಾರ್ ಕಾಸ್ಟ್ಗಳು ಬಂದ್ರೇ ಇನ್ನೂ ಸಿನಿಮಾ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆಯೋದು ಸರ್. ಯಾಕೆಂದರೆ ಒಬ್ಬ ಪ್ರೇಕ್ಷಕ ₹100 ಕೊಡ್ತಾನೆ ಅಂದರೆ ಅವ್ನಿಗೆ ಇಷ್ಟ ಆಗಿರೋ 3 ಜನ ನಾಯಕ ನಟರನ್ನ ನಾವು ತೆರೆ ಮೇಲೆ ನೋಡ್ಬೋದಲ್ಲ. ಬರೀ ನಾಯಕ ನಟರನ್ನ ಇವತ್ತು ನಾವು ನನ್ನ ಸಿನಿಮಾಲ್ ನೋಡಿ ಇಡೀ ದಂಡೆ ಇದೆ. ಸೊ ಇಟ್ ಇಸ್ ಅ ವಿಜುವಲ್ ಟ್ರೀಟ್. ಸೊ ನಾಳೆ ದಿನ ನಾವು 1-2-3 ಜನ ಹೀರೋ ಸೇರ್ಕೊಂಡ್ವಿ ಅನ್ಕೊಳ್ಳೋ, 4-5 ಜನ ಹೀರೋ ಸೇರ್ಕೊಂಡ್ವಿ. ಸಮಥಿಂಗ್ ವೆರಿ ನೈಸ್ ಟು ವಾಚ್ ಆನ್ ಸ್ಕ್ರೀನ್ ಆ್ಯಂಡ್ ದಟ್ ಶುಡ್ ಹ್ಯಾಪನ್. ಒಳ್ಳೆ ಬೆಳವಣಿಗೆ ಅದು. ಆಮೇಲೆ ನಾನೇನೆಲ್ಲ ನನ್ನಿಂದೆಲ್ಲ ಅಂತ ದಯವಿಟ್ಟು ಅದನ್ನ ಐ ಥಿಂಕ್ ವಿ ಶುಡ್ ಇಟ್ಸ್ ಹೈ ಟೈಮ್ ವಿ ಸ್ಟಾಪ್ಡ್ ಅಬೌಟ್ ಥಿಂಕಿಂಗ್ ಲೈಕ್ ದಟ್ ಆ್ಯಂಡ್ ವಿ ಶುಡ್ ಆಲ್ ಗೆಟ್ ಟುಗೆದರ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ದ ಬೆಟರ್ಮೆಂಟ್ ಆಫ್ ಕನ್ನಡ ಸಿನಿಮಾ. ನೀವು ಮೊದಲಿಂದನೂ ಬೇರೆ ಬೇರೆ ಹೀರೋಗಳ ಜೊತೆ ಕೆಲಸ ಮಾಡ್ಕೊಂಡೇ ಬಂದಿದ್ದೀರಾ. ಐ ಥಿಂಕ್ ನಾನು ನೋಡಿದ್ದೀನಿ ಕಿಟ್ಟಿ ಕೂಡ ಮೊದಲಿಂದನೂ ಬೇರೆ ಬೇರೆ ಹೀರೋಗಳ ಸಿನಿಮಾಗಳಲ್ಲೂ ಕೂಡ ಒಳ್ಳೊಳ್ಳೆ ಪಾತ್ರಗಳನ್ನ ಶೇರ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಒನ್ ಥಿಂಗ್ ಅಬೌಟ್ ಶ್ರೀನಗರ ಕಿಟ್ಟಿ, ಸೊ ಅವರಲ್ಲಿ ಏನು ವಿಶೇಷವಾದಂಥ ಗುಣ ನಿಮಗೆ ಇಷ್ಟ ಆಗೋದು? ಅವನೊಂಥರ ಹೆಂಗೆ ಅಂದರೆ ಹಿ ಅಡ್ಯಾಪ್ಟ್ಸ್ ವೆಲ್ ಟು ಎನಿಥಿಂಗ್ ದಟ್ ಇಸ್ ಗಿವನ್ ಟು ಹಿಮ್. ಅವ್ನು ಇಂಥದ್ದೇ ಕ್ಯಾರೆಕ್ಟರ್ ಮಾಡಬೇಕು ಅಂತಿಲ್ಲ. ಅವ್ನು ಯಾವ ಕ್ಯಾರೆಕ್ಟರ್ ಕೊಟ್ಟರು ಚೆನ್ನಾಗಿ ಮಾಡ್ತಾನೆ. ಅವ್ನು ಈಸ್ ಪ್ರೂವ್ಡ್ ಹಿಮ್ಸೆಲ್ಫ್ ಆಸ್ ಅ ಹೀರೋ, ಈಸ್ ಪ್ರೂವ್ಡ್ ಹಿಮ್ಸೆಲ್ಫ್ ಆಸ್ ಅ ನೆಗೆಟಿವ್ ಆರ್ಟಿಸ್ಟ್, ಅಂದರೆ ನೆಗೆಟಿವ್ ವಿಲನ್ ಆಗಿ. ಆ್ಯಕ್ಚುಲಿ ಅವ್ನು ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ನು ಹೇಳ್ತಾ ಇದ್ದೆ ಕಾಮಿಡಿ ಮಾಡ್ಬೇಕು ನೀನು ಅಂತ. ಸೊ ಬಹುಶಃ ನೋಡೋಣ ನೆಕ್ಸ್ಟ್ ಅವನು ಸೇರ್ಕೊಂಡು ಒಂದು ಕಾಮಿಡಿ ಮಾಡಿದ್ರು ಮಾಡ್ತೀವಿ. ಸೊ ಇಲ್ಲಿ ಎಷ್ಟು ಮಟ್ಟಿಗಿದೆ ನಿಮ್ಮ ಜಿದ್ದಿ ಅಂತ ಟೆರರಲ್ಲಿ? ಪಿಕ್ಚರಲ್ಲಿ ನೋಡಿ ಸರ್, ನಾನೇನು ಅದ್ರ ಬಗ್ಗೆ ನಾವು ಹೇಳ್ಬಿಟ್ರೆ ಅದೊಂದು ಆ ಒಂದು ಮಜಾ ಹೊಟ್ಟೋಗುತ್ತೆ ನೋಡೋದು ಸ್ಕ್ರೀನ್ ಮೇಲೆ. ಐ ಥಿಂಕ್ ಯು ಶುಡ್ ವೇಟ್ ಅಂಡ್ ವಾಚ್. ಇನ್ನೇನು 2-3 ದಿನ ಇದೆ ಸರ್ ರಿಲೀಸ್ ಆಗಿ 10ನೇ ತಾರೀಕು. ದಯವಿಟ್ಟು ಸಿನಿಮಾವನ್ನು ಬಂದು ತೆರೆ ಮೇಲೆ ನೋಡಿ. ಐ ಆಮ್ ಶೋರ್ ಯು ವಿಲ್ ಎಂಜಾಯ್ ದ. ಪ್ರತಿ ಸಲ ಸಿನಿಮಾ ಬಂದಾಗ ನಾನು ಅಮಿತಾಬ್ ಬಚ್ಚನ್ ಆಗ್ಬೋದು, ನಮ್ಮ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವರು ಆಗ್ಬೋದು, ಎಲ್ಲರೂ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ವಿ. ಎಷ್ಟೇ ಸಿನಿಮಾಗಳನ್ನ ಮಾಡಿದ್ರು, ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಪ್ರತಿ ಸಿನಿಮಾ ಮಾಡುವಾಗ್ಲೂ, ಪ್ರತಿ ಸಿನಿಮಾ ರಿಲೀಸ್ ಆಗುವಾಗ್ಲೂ ಒಂದು ಭಯ ನಮಗಿರ್ತಿತ್ತು ಅಂತ. ಆ ಪ್ರೋಸೆಸ್ ಹೇಗಿರುತ್ತೆ ಮನಸ್ಸಿನ ಒಳಗಡೆ? ನೀವೇ ಹೇಳ್ದಂಗೆ ಅಣ್ಣವ್ರಿಗೆ ಭಯ ಇತ್ತು ಅಂದಮೇಲೆ ನಾವೆಲ್ಲ ಯಾರು ಸರ್ ಅವ್ರ ಮುಂದೆ? ಅವ್ರಿಗೆ ಆ ಥರ ಭಯ ಇತ್ತು ಅಂದಮೇಲೆ ಅವ್ರ 100-1000 ಪಟ್ಟು ಭಯ ನಮಗಿರುತ್ತೆ. ಬಿಕಾಸ್ ಅಣ್ಣವರೆಲ್ಲ ಭಯ ಪಡೋವಂಥ ಒಂದು ಅವಶ್ಯಕತೆನೇ ಇರಲಿಲ್ಲ ಅವ್ರಿಗೆ. ಬಿಕಾಸ್ ಹೀ ಈಸ್ ಸಂಬಡಿ ಹೂ ಇಸ್ ಲೈಕ್ ಗಾಡ್ ಫಾರ್ ಕರ್ನಾಟಕ. ಹೀ ಸ್ಟಿಲ್ ಈಸ್ ಲೈಕ್ ಗಾಡ್ ಫಾರ್ ಕರ್ನಾಟಕ. ಅವ್ರಿಗೇನೆ ಅದೊಂದು ಒಳಗಡೆಯಿಂದ ಅದೊಂದು ಭಯ ಇರ್ತಿತ್ತು ಅಂದರೆ
ಪ್ರತಿಯೊಬ್ಬನಿಗೂ ಭಯ ಇದ್ದೇ ಇರುತ್ತೆ ಸರ್. ಟೆರರ್ನ ನೋಡದೇ ಇದ್ರೆ ಕನ್ನಡ ಆಡಿಯನ್ಸ್ ಏನ್ ಮಿಸ್ ಮಾಡ್ಕೊಳ್ತಾರೆ ಅಂತ ನೀವು ಪರ್ಸನಲಿ ಹೇಳೋದಾದ್ರೆ ಏನ್ ಮಿಸ್ ಮಾಡ್ಕೊಳ್ತಾರೆ ಈ ಸಿನಿಮಾ ನೋಡ್ತಾ ಇದ್ರೆ? ಒಂದು ಒಳ್ಳೆ ಕನ್ನಡ ಸಿನಿಮಾ ಮಿಸ್ ಮಾಡ್ಕೋತಾರೆ ಸರ್. ಬಿಕಾಸ್ ನಾವಿಷ್ಟು ಪ್ರತಿಯೊಬ್ಬರು ಕಷ್ಟಪಡ್ತಾರೆ ಸರ್. ನಾವು ಕಷ್ಟಪಟ್ಟಿರೋದು ನಮ್ಮ ಕನ್ನಡಿಗರಿಗೋಸ್ಕರ. ಆಮೇಲೆ ದಯವಿಟ್ಟು ಸಿನಿಮಾವನ್ನು ಬಂದು ಥಿಯೇಟ್ರಲ್ಲೇ ನೋಡಿ. ಯಾವುದೋ ಒಂದು ಫೋನಲ್ಲಿ ಟೆಲಿಗ್ರಾಮಲ್ಲಿ ದಯವಿಟ್ಟು ಸಿನಿಮಾವನ್ನು ನೋಡ್ಬಿಡಿ. ಯಾಕೆಂದರೆ ತುಂಬ ಶ್ರಮ ವಹಿಸಿ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಬನ್ನಿ ನೋಡಿ. ಯಾಕೆಂದರೆ ನೀವೆಲ್ಲರೂ ಟ್ರೈಲರಲ್ಲಿ ಎಲ್ಲರೂ ನೋಡಿದ್ದೀರಾ. ಸಿನಿಮಾದಲ್ಲಿ ಅವ್ರು ಏನೇನು ಪಾತ್ರಗಳು ಅಂತ ಬಂದು ನೀವು ನೋಡಿದಾಗಲೇ ಸಿನಿಮಾ ಗೊತ್ತಾಗುತ್ತೆ. ಸೊ ಇದು ಆದಿತ್ಯ ಅವರ ಮಾತು. ಎಸ್, ನಾನು ಆರಂಭದಲ್ಲೇ ಹೇಳಿದೆ ಒಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಅಂತ. ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬರ್ತಾ ಇದೆ. ನಾನು ಲೇಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಮತ್ತೆ ಬೇಜಾರು ಮಾಡ್ಕೋಬಾರ್ದು. ಯಾಕಂದ್ರೆ ಇವಾಗೆಲ್ಲ 6 ತಿಂಗಳು 7 ತಿಂಗಳಲ್ಲಿ ಸಿನಿಮಾ ಬಂದ್ಬಿಡುತ್ತೆ. 2 ವರ್ಷದ ಮೇಲಾಗಿರೋದ್ರಿಂದ ಲೇಟಾಗಿ ಬಂದರೂ ಕೂಡ ಈ ಸಿನಿಮಾ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಒಳ್ಳೆ ಸ್ಟಾರ್ ಕಾಸ್ಟು, ಒಳ್ಳೆ ವಿಷಯನ ಹೇಳೋದಕ್ಕೆ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಟೆರರ್ನ, ವಿಶೇಷವಾಗಿ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನಾನು ಕಳಕಳಿಯ ಮನವಿ ನನ್ನ ಪ್ರತಿ ಕಂಟೆಂಟ್ನಲ್ಲೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.